ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ದ್ವಿತೀಯ PUCಯ ಕನ್ನಡ ಭಾಷಾ ಪ್ರಶ್ನಕೋಶ ವಿಷಯ ಸಂಕೇತ 1 ಈ ಒಂದು ಪ್ರಶ್ನೆಕೋಶದಲ್ಲಿ ಕೊಟ್ಟಿರುವಂತಹ 2024 ಮತ್ತು 25ನೇ ಸಾಲಿನಲ್ಲಿ ನಿಮ್ಮ ಕ್ವಶನ್ ಪೇಪರ್ನ ನ್ಯೂ ಪ್ಯಾಟ್ರನ್ ಪ್ರಕಾರ ಪ್ರಶ್ನೆ ಸಂಖ್ಯೆ 40 ಅಂದರೆ ನಿಮಗೆ ಅಪ್ಲೈಡ್ ಕ್ವಶನ್ಸ್ ಇರುತ್ತೆ. ಅದು ಅಂದರೆ ಅನ್ವಯಿಕ ಪ್ರಶ್ನೆಗಳು ಇರುತ್ತೆ. ಅದು ಪದ್ಯಗಳಿಗೆ ಸಂಬಂಧಿಸಿದಂತೆಯೇ ಇರುತ್ತೆ. ಆ ಒಂದು ಪದ್ಯವನ್ನು ಕೊಟ್ಬಿಟ್ಟು ಆ ಪದ್ಯವನ್ನು ಅರ್ಥೈಸ್ಕೊಂಡು ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತೆ. ಹೀಗಾಗಿ ಯಾವ ರೀತಿಯಾಗಿ ಬರುತ್ತೆ ಮತ್ತು ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅನ್ನುವಂಥದ್ದನ್ನು ಇಲ್ಲಿ ಒಂದು ಪ್ರಶ್ನೆಕೋಶ ಇದು. ಆ ಪ್ರಶ್ನೆಕೋಶದಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯ. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಅವರು ಯಾವ ರೀತಿಯಾಗಿ ಒಂದು ಪದ್ಯ ಇರ್ಬೋದು, ಆ ಪದ್ಯವನ್ನು ಕೇಳ್ತಾರೆ ಅನ್ನುವಂಥ ಯಾವ ಪದ್ಯಗಳನ್ನು ಕೇಳಬಹುದು ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶವೇ ನೆವಮನೆ ಕಂದರ್ಪ ವಿಮೋಹದಿಂದಗಲ್ಚಿದೆ ನ ವಿವೇಕಿಯನ್ನೆನ್ನ ಕುಲದ ಪೆಂಪಳಿವೆನೆಗಮ್ ಅನ್ನುವಂಥದ್ದು. ಈ ಒಂದು ಪದ್ಯದ ಒಂದು ಸಾರಾಂಶವನ್ನು ನೋಡಿದ್ರೆ, ಇವರು ಪರಸ್ಪರ ಪ್ರಾಣಪ್ರಿಯರಾದಂತಹವರು. ನಾನು ಕಾರಣವಿಲ್ಲದೆ ಕರ್ಮವಶದಿಂದಾಗಿ, ನಾನು ಒಂದು ಕಾಮ ವ್ಯಾಮೋಹದಿಂದಾಗಿ ನಾನು ಇವರನ್ನು ಅಂದರೆ ರಾಮ ಮತ್ತು ಸೀತೆಯನ್ನು ಅಗಲಿಸ್ಬಿಟ್ಟೆ. ಇದರಿಂದ ಅವೇವಿಕಿಯಾಗ್ಬಿಟ್ಟೆ, ನಾನು ಬುದ್ಧಿ ಇಲ್ಲದಂಥವನೇ ಆಗಿಬಿಟ್ಟೆ. ಅಷ್ಟೇ ಅಲ್ಲ, ನನ್ನ ಕುಲದ ಗೌರವವನ್ನೇ ಕೂಡ ನಾನು ನಾಶ ಮಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾವಣ ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಇಲ್ಲಿ ಪ್ರಾಣಪ್ರಿಯರು, ಈ ಪದ್ಯದಲ್ಲಿ ಹೇಳಲಾದಂತಹ ಪ್ರಾಣಪ್ರಿಯರು ಯಾರು ಅಂತ ಕೇಳಿದರೆ, ಇಲ್ಲಿ ಪ್ರಾಣಪ್ರಿಯರಾದಂತಹವರು ರಾಮ ಮತ್ತು ಸೀತೆ. ರಾವಣನು ಸೀತೆಯನ್ನು ಯಾವ ವ್ಯಾಮೋಹದಿಂದ ಅಗಲಿಸ್ತಾನೆ ಅಂದರೆ, ಅವನು ಕಾಮ ವ್ಯಾಮೋಹದಿಂದ. ರಾವಣನಲ್ಲಿ ಕಂಡು ಬರುವಂತಹ ಪಶ್ಚಾತ್ತಾಪ ಈ ಪದ್ಯದಲ್ಲಿ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರಿ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಪದ್ಯದ ಸಾರಾಂಶವನ್ನು 4 ಲೈನಲ್ಲಿ ಬರಿಬೇಕಾಗುತ್ತೆ. ಅಂದರೆ ಏನು ಹೇಳಿದ್ರೆ, ಅವನು ಇವರಿಬ್ಬರು ಪ್ರಾಣಪ್ರಿಯರಾದಂತಹ ರಾಮ ಮತ್ತು ಸೀತೆ, ಇವರನ್ನು ನಾನು ಬೇರೆ ಮಾಡಿಬಿಟ್ಟೆ. ಈ ಒಂದು ರೀತಿಯಾಗಿ ಮಾಡಲಿಕ್ಕೆ ನನ್ನ ಕರ್ಮಫಲದಿಂದನೇ ಇದು ಸಾಧ್ಯ ಆಯಿತು. ಹಾಗೆ ನಾನು ಈ ಒಂದು ಕಾಮ ವ್ಯಾಮೋಹದಿಂದಾಗಿ ನಾನು ಇವರನ್ನು ಅಗಲಿಸ್ಬಿಟ್ಟೆ. ಇದರಿಂದ ನಾನು ಅವಿವೇಕಿಯಾದೆ. ಅಷ್ಟೇ ಅಲ್ಲ, ನಾನು ಇಡೀ ಕುಲಕ್ಕೆ ಕೂಡ ಅಗೌರವವನ್ನು ತಂದುಬಿಟ್ಟೆ ಅಂತ ಹೇಳ್ಬಿಟ್ಟು ಯೋಚಿಸಿರುವಂತಹದ್ದನ್ನು ನೋಡ್ಬೋದು. ಇಷ್ಟನ್ನು ಬರೀಬೇಕಾಗುತ್ತೆ. ಮುಂದಿನದು ಎರಡನೆಯದು, ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸ್ಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಇತ್ತ ದಶಾನನಂ ನಿಜವಧೂ ಜನಮಂ ಕೊರಚಾಡಿ ಕಾಡಿದ್ವತ್ತ ವಿರೋಧಿ ಕೇಚರರನ್ನಿಕ್ಕುವ ಬಲ್ಮುಳಿಸೆಂದು ಬಂದು ಪೋಯ್ವೆತ್ತಿ ಭ ವೈರಿಯಂತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದೆತ್ತನೆ ನೋಡಿದಂ ಮಯತನೂಜಯ ಬಾಡಿದ ವಕ್ತ್ರ ಪದ್ಮಮಂ ಅನ್ನುವಂಥದ್ದು. ಇಲ್ಲಿ ದಶಾನನ ಅಂದರೆ ಯಾರು ಅಂತ ಪ್ರಶ್ನೆ ಕೇಳಿದರೆ, ಈ ಒಂದು ಮೊದಲಿಗೆ ಇದರ ಒಂದು ಪದ್ಯದ ಅರ್ಥವನ್ನು ನೋಡೋದಾದರೆ, ಇತ್ತ ರಾವಣನು ತನ್ನ ರಾಣಿಯಾದ ರಾಣಿ ವಾಸದಲ್ಲಿ ಇದ್ರಲ್ಲ, ಅವರನ್ನೆಲ್ಲ ಕೂಡ ಅಪಹಾಸ್ಯವನ್ನು ಮಾಡಿ ಅವರನ್ನೆಲ್ಲ ಅವರಿಗೆ ಹಿಂಸೆಯನ್ನು ಕೊಟ್ಟು ಅಲ್ಲಿ ಒಬ್ಬ ವೈರಿ ಬಂದು ಹೋಗಿರ್ತಾನೆ. ಅಂದರೆ ಆಗ ಆ ಬಂದು ಹೋದಂತಹ ವೈರಿಯನ್ನು ಅವನನ್ನು ನಾನು ಕೊಲ್ಲಬೇಕು ಅನ್ನುವಂತಹ ಒಂದು ತವಕದಿಂದ ಆ ರಾವಣ ಯಾವ ರೀತಿಯಾಗಿ ಗರ್ಜಿಸ್ತಾನೆ ಅಂತಂದರೆ, ಸಿಂಹದಂತೆ, ಗಾಯಗೊಂಡಿರುವಂತಹ ಸಿಂಹ ಕೋಪದಿಂದ ಹೇಗೆ ಗರ್ಜಿಸುತ್ತಲ್ಲ ಆ ರೀತಿಯಾಗಿ ರಾವಣ ಗರ್ಜಿಸ್ತಾನಂತೆ. ಕೆಂಪು ಗರಿ ಮೂಡಿದಂತೆ ದುಂಬಿಯಂತೆ ಕಾಣುವಂತಹ ಕೋಪದಿಂದ ಆ ಕೆಂಪಾದ ಕಣ್ಣುಗಳಿಂದ ಮಂಡೋದರಿಯ ಬಾಡಿದಂತಹ ಮುಖಕಮಲವನ್ನು ಅವನು ದೀರ್ಘವಾಗಿ ನೋಡ್ತಾನೆ. ಅಲ್ಲಿ ಅವನಿಗೆ ಆ ಒಂದು ರಾಣಿಯಲ್ಲಿ ವಾಸದಲ್ಲಿರುವಂಥವ್ರಿಗೆಲ್ಲ ಅಲ್ಲಿ ವೈರಿ ಬಂದುಬಿಟ್ಟು ಅವರನ್ನ ಏನು ಮಾಡೋಗಿರ್ತಾನೆ ಅಂದರೆ, ಅವರನ್ನೆಲ್ಲ ನಿಂದಿಸ್ಬಿಟ್ಟು ಹೋಗಿರ್ತಾನೆ. ಹೀಗಾಗಿ ಆ ವಿಷಯವನ್ನು ತಿಳಿದಂತಹ ರಾವಣನಿಗೆ ಕೋಪ
ಬಂದಿರುತ್ತೆ. ದಶಾನನ ಅಂದರೆ ಯಾರು ಅಂತ ಕೇಳಿದರೆ ಅದು ರಾವಣ. ರಾವಣನ ಅಂತಃಪುರದ ಸ್ತ್ರೀಯರನ್ನು ಯಾರು ಹಿಂಸಿಸ್ತಾ ಇದ್ರು ಅಂದರೆ ವೈರಿಯವರು. ರಾವಣನ ಕೋಪದ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಕೇಳಿದರೆ ಅಂದರೆ ಗಾಯಗೊಂಡಂತಹ ಸಿಂಹದ ಗರ್ಜನೆಯನ್ನು ಒಳಗೊಂಡಿದ್ದ, ಹಾಗೆ ಕೆಂಪು ಮೂಡಿದಂತಹ ಕೆಂಪು ಗರಿ ಮೂಡಿದಂತಹ ದುಂಬಿ ಅಂತ ಕಾಣ್ತಾ ಇದ್ದ. ಅಷ್ಟೇ ಅಲ್ಲ, ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ಅವನು ಕೂಡಿದ್ದ ಅಂತ ಹೇಳ್ಬೋದು. ಹಾಗೆ ಮುಂದಿನದು ಕರ್ಣಿಸೊಡೆನಗೆ ದಶಕಂ ಧರ ದುರದೋಳ್ ರಘುತನೂಜನಾಯ ಪ್ರಾಣಂ ಪರೆಗಂ ಬಾರದಿರೆನುತಂ ಧರಿತ್ರಿಯೋಳ್ ಮೈಯ ನೊಕ್ಕು ಮೂರ್ಛೆಗೆ ಸಂದಳ್ ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡೋದಾದರೆ, ಸೀತೆ ರಾವಣನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾಳೆ, ನೀನು ನನ್ನ ಮೇಲೆ ಕರುಣೆ ತೋರಿಸುವುದಾದರೆ ರಘುತನುಜನ ಯುದ್ಧದಲ್ಲಿ ರಘುತನುಜನ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅಂತ ಹೇಳಿ ಆಕೆ ಹೇಳ್ಬಿಟ್ಟು ಮೂರ್ಛೆ ಹೋಗ್ತಾಳೆ. ದಶಕಂದರ ಯಾರು ಅಂತ ಕೇಳಿದರೆ, ದಶಕಂದರ ಅಂತಂದರೆ ಒಂದು ರಾವಣನಿಗೆ ದಶಕಂದರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಸೀತೆಯು ರಾವಣನ ಏನಂತ ಬೇಡ್ಕೊಳ್ತಾಳೆ ಅಂದರೆ, ರಾಮನ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ಕೂಡ ನನ್ನ ಹತ್ರ ಬರಬೇಡ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಸೀತೆ ಏಕೆ ಮೂರ್ಛೆ ಹೋಗ್ತಾಳೆ ಅಂತ ಹೇಳಿದರೆ, ಆಕೆ ರಘುತನುಜ ಅಂದರೆ ರಾಮನ ಆ ಪ್ರಾಣ ಮತ್ತು ಆಯಸ್ಸು ಇರುವವರೆಗೂ ಕೂಡ ನನ್ನ ಬಳಿ ಬರಬೇಡ ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ. ಹಾಗೆ ಮುಂದೆ துய்திகளே கட்டொடென்ன கடுப்பம் கட்டாயுமும் வீரும் விருதம் பீசர மொக்கு மோசரிசிದಂತಾಗಿರ್ಕುಂ ಅಂತಾಗದಂ ಇಂತಿರೆ ದೋರ್ಗರ್ವ ಮನಿರ್ಬಲಂ ಪೊಗಳ್ವನಂ ಸೌಮಿತ್ರಿಯಂ ರಾಮನಂ ವಿರರ್ಥ ಮಾಡಿ ರಣಾಗ್ರದೋಳ್ ಪಿಡಿದು ತಂದಾಂ ಕೊಟ್ಟಪಂ ಸೀತೆಯಂ ಅನ್ನುವಂತಹದ್ದು. ಇಲ್ಲಿ ರಾವಣ ಈ ರೀತಿಯಾಗಿ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಅವನು ಇನ್ನು ಶ್ರೀರಾಮನಿಗೆ ಸೀತೆಯನ್ನು ಒಪ್ಪಿಸ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದರೆ ತಕ್ಷಣವೇ ಅವನು ಒಪ್ಪಿಸ್ಬೇಕು ಅಂತ ನಿರ್ಧಾರ ಅವನದಾಗಿರಲ್ಲ. ಬದಲಿಗೆ ಆತ ಈಗಲೇ ನಾನು ಸೀತೆಯನ್ನೇನಾದರೂ ಅವನಿಗೆ ಒಪ್ಪಿಸ್ಬಿಟ್ರೆ, ರಾಮನಿಗೆ ಒಪ್ಪಿಸ್ಬಿಟ್ರೆ, ಇದುವರೆಗೆ ತಾನು ತೋರಿದಂತಹ ಪರಾಕ್ರಮ ಮತ್ತು ಅಧಿಕ ಸಾಮರ್ಥ್ಯ, ನನಗಿರುವಂತಹ ವೀರವಾದಂತಹ ಬಿರುದುಗಳು ಎಲ್ಲ ವ್ಯರ್ಥವಾಗಿಬಿಡ್ತವೆ. ಹೀಗಾಗಬಾರ್ದು. ಆದ್ದರಿಂದ ಎರಡೂ ಕಡೆಯ ಸೈನ್ಯ ತನ್ನ ಬಾಹುಬಲದ ಪರಾಕ್ರಮವನ್ನು ಕಂಡು ಉಗುಳುವಂತೆ ನಾನು ಯುದ್ಧ ಮಾಡಬೇಕು. ಆಮೇಲೆ ರಾಮ ಲಕ್ಷ್ಮಣರನ್ನು ವಿರತರನ್ನಾಗಿ ಮಾಡಿ, ಅಂದರೆ ಅವರನ್ನು ಸೋಲಿಸ್ಬಿಟ್ಟು ಅವರನ್ನು ಸೆರೆ ಹಿಡಿದು ತಂದು ಅನಂತರ ರಾಮನಿಗೆ ಸೀತೆಯನ್ನು ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಆತ ಯೋಚನೆಯನ್ನು ಮಾಡಿ. ಪ್ರಶ್ನೆ ಏನನ್ನು ಕೇಳಿದ್ದಾರೆ ಅಂದರೆ, ಈ ಪದ್ಯವನ್ನು ಬರೆದಂತಹವರು ಯಾರು ಅಂತ ಕೇಳಿದ್ದಾರೆ. ಪದ್ಯವನ್ನು ಬರೆದಂತಹವರು ನಾಗಚಂದ್ರ. ಸೌಮಿತ್ರಿ ಎಂದರೆ ಯಾರು ಅಂತ ಕೇಳಿದರೆ, ಸೌಮಿತ್ರಿ ಎಂದರೆ ಲಕ್ಷ್ಮಣನ. ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ, ರಾವಣ ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾನೆ. ಆದರೆ ಆಗಲೇ ಒಪ್ಪಿಸುವುದಿಲ್ಲ. ಯುದ್ಧವನ್ನು ಮಾಡಿಬಿಟ್ಟು ಎರಡೂ ಸೈನ್ಯವು ಕೂಡ ನನ್ನ ವೀರತ್ವವನ್ನು ಮೆಚ್ಚಿ ನಂತರ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ವಿರತರನ್ನಾಗಿ ಮಾಡಿ, ಅಂದರೆ ಅವರನ್ನು ಸೋಲಿಸ್ಬಿಟ್ಟು ಅವರನ್ನು ಸೆರೆ ಹಿಡಿದು ತಂದು ನಂತರ ರಾಮನಿಗೆ ಸೀತೆಯನ್ನು ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಅವನು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಪರುಷದ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲರಸುವನೇ ಕೆರೆಯುದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರಿಲಿಂಗ ಪದ್ಯಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡಿದ ಪರುಷ ಅಂತ ಅಂದರೆ ಮುಟ್ಟಿದ್ದನ್ನೆಲ್ಲ ಬಂಗಾರವಾಗಿಸುವಂತಹ ಒಂದು ಮಣಿ. ಆದರೆ ಆ ನಿವಾಸದಲ್ಲಿ ಅಂದರೆ ಯಾರು ಮಣಿಯನ್ನು ಇಟ್ಕೊಂಡಿರ್ತಾರಲ್ಲ ಅವರು ಬೇಕಾದ್ದನ್ನೆಲ್ಲ ಪಡೆಯುವಂತಹ ಒಂದು ಶಕ್ತಿ ಆ ಒಂದು ಪರುಷ ಮಣಿಗಿರುತ್ತೆ. ಈ ರೀತಿಯಾಗಿ ಇರುವಾಗ ಅದನ್ನು ಪಡೆಯೋದನ್ನು ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗ್ಬಿಟ್ಟು ಭಿಕ್ಷೆಯನ್ನು ಬೇಡೋದಿಲ್ಲ, ತಿರುಯುವುದು ಅಂದರೆ ಭಿಕ್ಷೆಯನ್ನು ಬೇಡೋದಿಲ್ಲ. ಹಾಗೆ ಹರಿತಾ ಇರುವಂತಹ ತೊರೆಯೊಳಗಿರುವಂತಹವನು ಬಾಯಾರಿದಾಗ ಆ ತೊರೆಯ ನೀರನ್ನು ಕುಡಿತಾನೆ ಅಥವಾ ಸೇವಿಸ್ತಾನೆ ವಿನಃ ನೀರಿಗೆ ಅಂತ ಹೇಳ್ಬಿಟ್ಟು ಮತ್ತೊಂದು ಕೆರೆಗೆ ಹೋಗ್ಬಿಟ್ಟು ನೀರನ್ನು ಕುಡಿಯೋದಕ್ಕೆ ಅವನು
ಹೋಗೋದಿಲ್ಲ. ಬದಲಿಗೆ ಅವನು ಅಲ್ಲಿಗೆ ಹರಿಯುವಂತಹ ತೊರೆಯ ನೀರನ್ನು ಕುಡಿಯುವಂಥದ್ದೇ ಅತ್ಯುತ್ತಮ. ಹಾಗೆ ಶುಭಕರವಾದಂತಹ ಶಿವಲಿಂಗವನ್ನು ಯಾರು ಮೈ ಮೇಲೆ ಧರಿಸಿರ್ತಾರಲ್ಲ ಅವರು ಬೇರೆ ಲಿಂಗವನ್ನು ನೆನೆಯುವುದಿಲ್ಲ ಅಂತ ಹೇಳ್ಬಿಟ್ಟು ಉರುಲಿಂಗ ಪೆದ್ದಿಯವರು ಹೇಳಿರಬಹುದು. ಬೇರೆ ಲಿಂಗವನ್ನು ನೆನೆಯುವುದಿಲ್ಲ ಅಂತ ಹೇಳೋದ್ರ ಜೊತೆಯಲ್ಲಿ ಇವರು ವೀರಶೈವದ ಸಿದ್ಧಾಂತದ ಪ್ರಕಾರ ದೇಹದ ಮೇಲಿರುವಂತಹ ಇಷ್ಟಲಿಂಗವು ದೇವಾಲಯಗಳಲ್ಲಿ ಪುಣ್ಯ ಸ್ಥಳಗಳಲ್ಲಿ ಇರುವಂತಹ ಇತರ ಲಿಂಗಗಳಿಗಿಂತಲೂ ಕೂಡ ಅದು ಬಹಳ ಶ್ರೇಷ್ಠ. ಈ ಹಿನ್ನೆಲೆಯಲ್ಲಿಯೇ ಈ ಒಂದು ಪ್ರಸ್ತುತವಾದಂತಹ ಒಂದು ಪದ್ಯವನ್ನು ಕೊಡಲಾಗಿದೆ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂತಂದರೆ ಯಾರು ತನ್ನ ಅಂಗದ ಮೇಲೆ ಅಂದರೆ ತಮ್ಮ ಮೇಲೆ ಯಾರು ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ಬೇರೆ ಲಿಂಗವನ್ನು ನೆನೆಯುವುದಿಲ್ಲ. ಯಾರು ತಿರಿಯುವುದಿಲ್ಲ ಅಂದರೆ ಪರುಷಮಣಿಯನ್ನು ಯಾರು ತಮ್ಮ ಮನೆಯಲ್ಲಿಯೇ ಇಟ್ಕೊಂಡಿರ್ತಾರೆ ಅವರು ಭಿಕ್ಷೆಯನ್ನು ಬೇಡೋದಿಲ್ಲ ಅಂತ ಅರ್ಥ. ವಚನದಲ್ಲಿ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಅಂತಂದರೆ ಮಂಗಳಲಿಂಗ ಅಂದರೆ ಶುಭಕರವಾದಂತಹ ಲಿಂಗವನ್ನು ಯಾರು ಮೈ ಮೇಲೆ ಧರಿಸಿರ್ತಾರಲ್ಲ ಅವರು ಬೇರೆ ಲಿಂಗವನ್ನು ಅವರು ನೆನೆಯುವುದಿಲ್ಲ ಅನ್ನೋದ್ರ ಜೊತೆಯಲ್ಲಿ ಉರುಲಿಂಗ ಪೆದ್ದಿಯವರು ವೀರಶೈವದ ಸಿದ್ಧಾಂತದ ಪ್ರಕಾರ ದೇಹದ ಮೇಲಿರುವಂತಹ ಇಷ್ಟಲಿಂಗ ದೇವಾಲಯಗಳಲ್ಲಿ ಪುಣ್ಯಸ್ಥಳಗಳಲ್ಲಿ ಇರುವಂತಹ ಇತರ ಶಿವಲಿಂಗಗಳಿಗಂತಲೂ ಕೂಡ ಅದು ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸಿರುವಂತಹದ್ದನ್ನು ನೋಡಬಹುದಾಗಿದೆ. ಹಾಗೆ ಮುಂದಿನ ಒಂದು ಪದ್ಯ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಕಂಡಾಗಳಷ್ಟು ಜಲಂಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ ಎನ್ನಲ್ಲಿ ಇವಿಲ್ಲಾಗಿ ಆನುಡಂಬಕ ಕಾಣಿರೆ ಅನ್ನುವಂಥದ್ದು ಇಲ್ಲಿ ಬಸವಣ್ಣನವರ ಒಂದು ಭಕ್ತಿ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ನೋಡಿ ಮನ ಅಂದರೆ ಇಲ್ಲಿ ದೇವರು ಮತ್ತು ಭಕ್ತನ ಮನಗಳೆರಡೂ ಬೆರೆತಾಗ ದೇಹ ಕರಗಬೇಕು ಅಂತ ಹೇಳ್ತಾರೆ. ದೇವರ ವಿಗ್ರಹವನ್ನು ಭಕ್ತ ಮುಟ್ಟಿದಾಗ ಅವನಿಗೆ ರೋಮಾಂಚನ ಹಾಗೆ ಪುಳಕ ಆಗಬೇಕು. ಅದನ್ನು ಕಂಡಾಗ ಸಂತೋಷದಿಂದ ಕಣ್ಣಿನಿಂದ ನೀರು ಸುರಿಬೇಕು ಅಂತ ಹೇಳ್ತಾರೆ. ಹಾಗೆ ದೇವರ ಒಂದು ಪ್ರಾರ್ಥನೆಯನ್ನು ಮಾಡುವಾಗ ಗಂಟಲು ಗದ್ಗದವಾಗಬೇಕು. ಇದೆಲ್ಲವೂ ಕೂಡ ಕೂಡಲ ಸಂಗಮ ದೇವನನ್ನು ನಿಜವಾಗಿಯೂ ಆರಾಧಿಸುವಂತಹ ಒಂದು ಚಿಹ್ನೆಗಳು ಅಂತ ಹೇಳ್ತಾರೆ. ಹಾಗೆ ಬಸವಣ್ಣನವರೇ ಹೇಳ್ತಾರೆ ನನ್ನಲ್ಲಿ ಇವೆಲ್ಲ ಇಲ್ಲವಾಗಿ ನಾನೊಬ್ಬ ಬೂಟಾಟಿಕೆಯವನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ತನು ಯಾವಾಗ ಕರಗಬೇಕು ಅಂದರೆ ಮನ ಬೆರೆತಾಗ ಅಂದರೆ ದೇವರು ಮತ್ತು ಭಕ್ತನ ಮನಗಳೆರಡು ಬೆರೆತಾಗ ಮನ ಕರಗಬೇಕು ಅಂತ ಹೇಳ್ತೀನಿ. ಸೋಂಕಿನಲ್ಲಿ ಏನು ಹೊರಹೊಮ್ಮಬೇಕು ಅಂತ ಹೇಳ್ತಾರೆ. ಸೋಂಕಿನಲ್ಲಿ ಅಂದರೆ ಅದನ್ನು ದೇವರ ವಿಗ್ರಹವನ್ನು ಭಕ್ತ ಮುಟ್ಟಿದ ತಕ್ಷಣ ಅವನಿಗೆ ರೋಮಾಂಚನ ಮತ್ತು ಪುಳಕವಾಗಬೇಕು ಅಂತ ಹೇಳ್ತಾರೆ. ಯಾವ ಗುಣಗಳು ಇಲ್ಲದವನು ಡಾಂಬಿಕ ನೆನೆಸ್ತಾನೆ ಅಂತಂದರೆ ಅವನು ಈ ರೀತಿಯಾಗಿರುವಂಥದ್ದು ಅಂದರೆ ಮನ ಬೆರೆತಾಗ ಅಂದರೆ ಭಕ್ತಿಯಿಂದ ದೇವರನ್ನು ಮುಟ್ಟಿದಾಗ ಮನಸ್ಸು ಕರಗದಿದ್ದರೆ ಹಾಗೆ ಸೋಂಕಿದ ತಕ್ಷಣ ರೋಮಾಂಚನವಾಗ್ತಿದ್ರೆ ಹಾಗೆ ಆ ಕಣ್ಣಿನಲ್ಲಿ ಸ್ತೋತ್ರಗಳನ್ನು ಹೇಳ್ಬೇಕಾದ್ರೆ ಕಣ್ಣಿನಲ್ಲಿ ನೀರು ಸುರಿದೇ ಇದ್ದರೆ ಇವು ಎಲ್ಲವನ್ನೂ ಕೂಡ ಹಾಗೆ ಸ್ತೋತ್ರವನ್ನು ಹೇಳ್ಬೇಕಾದ್ರೆ ಗಂಟಲು ಗದ್ಗದದಿಂದ ಕಣ್ಣಿನಲ್ಲಿ ನೀರು ಬರದೇ ಇದ್ದರೆ ಆಗ ಅವು ನಿಜವಾದಂತಹ ಆರಾಧಿಸುವಂತಹ ದೇವರನ್ನು ಆರಾಧಿಸುವಂತಹ ಚಿಹ್ನೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಮುಂದಿನದು ಕೂಡ ಅದೇ ಒಂದು ಪದ್ಯ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಹಾಗೆ ಮುಂದಿನದು ಶ್ರೀ ಗುರು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ನೋಡಿ ಇಲ್ಲಿ ಉರುಲಿಂಗ ಪೆದ್ದಿಯವರು ಹೇಳ್ತಾರೆ ಗುರು ಮತ್ತು ಗುರು ಯಾವ ರೀತಿಯಾಗಿ ವರ್ತಿಸ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಗುರುವಿನ ಘನತೆಯನ್ನು ಸಾರುವಂತಹ ವಚನ ಇದಾಗಿದೆ. ಲಘು ಎಂಬುದಕ್ಕೆ ಚಿಕ್ಕದು ಅನ್ನುವಂತಹ ಅರ್ಥ ಹಾಗೆ ಹಗುರವಾದದ್ದು ಎನ್ನುವಂತಹ ಅರ್ಥ ಇದೆ. ಅಂತೆಯೇ ಗುರು ಎಂಬುದಕ್ಕೆ ದೊಡ್ಡದು ಅಂತ ಹೇಳ್ಬಿಟ್ಟು ಹಿರಿದು ಎನ್ನುವಂತಹ ಅರ್ಥ ಇಲ್ಲಿ ಕೊಡಲಾಗಿದೆ. ವರ್ತನೆಯಲ್ಲಿ ಹಗುರವಾಗಿ ನಡೆದುಕೊಳ್ಳುವುದು, ಗಂಭೀರವಾಗಿ ಘನತೆಯಿಂದ ನಡೆದುಕೊಳ್ಬೇಕು ಮುಂತಾದ ಬಗೆಗಳ ಬಗ್ಗೆ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಉರುಲಿಂಗ ಪೆದ್ದಿಯು ಈ ರೀತಿಯಾಗಿ ಹೇಳ್ತಾನೆ, ಲಘುವಾಗಿರುವಂತಹವನು ಯಾವಾಗಲೂ ಗುರುವಿನ ವರ್ತನೆಯನ್ನು ತೋರೋದಿಲ್ಲ. ಅಂದರೆ
ಹಗುರವಾದಂತಹವನು ಯಾವಾಗಲೂ ಕೂಡ ಅವನು ಹಿರಿಯಾಗಿರುವಂತಹ ವರ್ತನೆಯನ್ನು ಮಾಡೋದಿಲ್ಲ. ಹಾಗೆ ಗುರುವಾಗಿರುವಂತಹವನು ಯಾವಾಗಲೂ ಕೂಡ ಲಘು ವರ್ತನೆಯ ಅಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಒಬ್ಬ ಶ್ರೇಷ್ಠ ಗುರುವಾದಂತಹವನು ಲಘು ವರ್ತನೆಯಲ್ಲಿ ನಡೆದುಕೊಳ್ಳೋದು ಅದು ಸರಿಯಾದಂತಹ ಆಚಾರ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಗುರು, ಲಿಂಗ, ಜಂಗಮ ದೇವ ತ್ರಿವಿಧವನ್ನು ಲಘುವಾಗಿ ಯಾರು ಕಾಣ್ತಾನಲ್ಲ ಆತ ತಾನಾಗಿಯೇ ಲಘುವಾಗ್ಬಿಡ್ತಾನೆ, ಅಂದರೆ ಹಗುರ ಆಗ್ಬಿಡ್ತಾನೆ. ಆದ್ದರಿಂದ ತ್ರಿವಿಧವನ್ನು ದೊಡ್ಡದೆಂದು ಭಾವಿಸ್ಬಿಟ್ಟು ಅದನ್ನು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಗುರುಲಿಂಗ ಪೆದ್ಯವರು ಈ ಒಂದು ಪದ್ಯದಲ್ಲಿ ಹೇಳಿರುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಗುರು ಹೇಗೆ ವರ್ತಿಸಬಾರ್ದು ಅಂದರೆ, ಗುರು ಲಘುವಾಗಿ ವರ್ತಿಸಬಾರ್ದು. ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದರೆ ಏನಾಗುತ್ತದೆ ಅಂದರೆ ಅವನು ಲಘುವಾಗಿ ಹೋಗ್ತಾನೆ ಅಂತ ಅರ್ಥ. ಹಾಗೆ ಮುಂದಿನದು ಗುರುವಿನ ಲಕ್ಷಣಗಳೇನು ಅಂತ ಕೇಳಿದ್ದಾರೆ. ಗುರುವಿನ ಲಕ್ಷಣ ಏನು ಅಂತ ಅವನು ಯಾವಾಗಲೂ ಕೂಡ ಲಘುವಾಗಿ ವರ್ತಿಸಬಾರ್ದು ಅಂತ ಹೇಳ್ತಾರೆ. ಹಾಗೆ ಏನಾದರೂ ಗುರುವಾದಂತಹವನು ಲಘುವಾಗಿ ವರ್ತಿಸಿದ ಅಂತಂದರೆ ಅವನು ಲಘುವಾಗಿ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಗುರುಲಿಂಗ ಪೆದ್ಯವರು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಹಾಗೆ ಮುಂದಿನ ಒಂದು ಪದ್ಯವನ್ನು ನೋಡೋಣ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯ. ಈ ಒಂದು ಪದ್ಯದಲ್ಲಿ ಕರುಳನೇವರಿಸಿದನು ಗಲ್ಲವನುರಸಿ ಮುಂಡಾಡಿದನು ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಅರಸಿ ಬಿಡು ಬಿಡು ಕಾತಿಯನು ವಿಸ್ತರಿಸಲೇ ಕಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದನು ಹೋಗೆಂದನಾ ಭೀಮ ಅನ್ನುವಂಥದ್ದು. ಭೀಮನು ದ್ರೌಪದಿಯ ಕೂದಲನ್ನು ನೇವರಿಸ್ತಾ ಗಲ್ಲವನ್ನು ಅರೆಸಿ ತಲೆಯ ಮೇಲೆ ಕೈಯಾಡಿಸ್ತಾ ಸಮಾಧಾನ ಪಡಿಸ್ತಾನೆ. ಮಂಚದ ಬಳಿ ಇದ್ದಂತಹ ಒಂದು ಗಿಂಡಿಯ ನೀರಿನಿಂದ ಅವಳ ಮುಖವನ್ನು ತೊಳಿತಾನೆ. ನಂತರ ರಾಣಿ, ಇನ್ನು ಸಿಟ್ಟನ್ನು ಬಿಟ್ಬಿಡು ನೀನು, ನಾನು ಹೆಚ್ಚಿಗೆ ಏನನ್ನೂ ಹೇಳಲಾರೆ. ನಮ್ಮ ಅಣ್ಣನ ಆಜ್ಞೆಯನ್ನು ನಾನು ಅಣ್ಣನ ಗೆರೆಯನ್ನು ದಾಟಿದೆ ಅಂತ ಹೇಳ್ಬಿಟ್ಟು ಹೋಗು ಅಂತ ಹೇಳಿ ಅವನು ದ್ರೌಪದಿಗೆ ಹೇಳಿರುವಂಥದ್ದನ್ನು ನೋಡಬಹುದಾಗಿದೆ. ದ್ರೌಪದಿಯ ತಲೆಗೂದನ್ನು ನೆವರಿಸಿದವನು ಯಾರು ಅಂದರೆ ಅದು ಭೀಮ ದ್ರೌಪದಿಯ ಮುಖವನ್ನು ಯಾವುದರಿಂದ ತೊಳೆದು ಅಂದರೆ ಗಿಂಡಿಯಲ್ಲಿರುವಂತಹ ನೀರಿನಿಂದ ತೊಳಿತಾನೆ. ಭೀಮನ ಅಂತಿಮ ತೀರ್ಮಾನ ಏನಾಗಿತ್ತು ಅಂತಂದರೆ ಅವನು ಅಣ್ಣನ ಆಜ್ಞೆಯನ್ನು ನಾನು ಮೀರಿದ್ದೇನೆ, ನಂದು ಮುಂದೆಲೆ ಬಿಡಿದು ಸೈಂದ ಬಂದು ಬಳಿಕಾರಣ್ಯವಾಸದೊಳೆನ್ನೊಳೆದೊಯ್ದು ಇಂದು ಕೀಚಕ ನಾಯಕಾಲಲಿ ನೊಂದೆ ನಾನೀ 3 ಬಾರಿಯೇ ಬಂದ ಭಂಗವೇ ಸಾಕೆನುತ ಬಸವಳಿದಳಿಂದು ಮುಖಿ ಅನ್ನುವುದು. ಈ ಒಂದು ಪದ್ಯದ ಅರ್ಥವನ್ನ ನೋಡೋದಾದ್ರೆ ಅಲ್ಲಿ ಕೀಚಕ ದ್ರೌಪದಿಗೆ ಮಾಡಿದಂತಹ ಅಪಮಾನ ಇರ್ಬೋದು, ಕೌರವರು ಮಾಡಿದಂತಹ ಅಪಮಾನ, ಅವಳಿಗೆ 3 ರೀತಿಯಾಗಿ ಅಪಮಾನವಾಗಿರುತ್ತೆ. ಅದನ್ನ ಇಲ್ಲಿ ಅವಳು ದ್ರೌಪದಿ ಭೀಮನೆದುರಿಗೆ ಹೇಳ್ಕೊಳ್ತಾಳೆ. ಜನರ ಮುಂದೆ ನನ್ನ ಮಾನ ಕಳೆಯಲು ಬಯಸಿದಂತಹ ಆ ಪಾಪಿಯಾದಂತಹ ಕೌರವನು ಅಂದು ನನ್ನ ಮುಂದೆಲೆಗೂದಲನ್ನು ಹಿಡಿದು ಎಳಿಸ್ತಾ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅರಣ್ಯವಾಸದಲ್ಲಿರುವಾಗ ಸೈಂಧವನ್ನು ನನ್ನನ್ನು ಹೊತ್ಕೊಂಡು ಹೋದ. ಈ ದಿನ ಕೀಚಕ ನಾಯಿಯು ನನ್ನನ್ನು ಕಾಲಿನಿಂದ ಒದ್ದು ನೋಯಿಸ್ಬಿಟ್ಟಿದ. ಈ 3 ಅಪಮಾನ ಭಂಗಿಗಳೇ ನನಗೆ ಸಾಕಾಗಿದೆ ಅಂತ ಹೇಳ್ಬಿಟ್ಟು ದ್ರೌಪದಿ ಮಿತಿಮೀರಿದಂತಹ ದುಃಖದಿಂದ ಪ್ರಲಾಪಿಸಿರುವಂತಹದ್ದನ್ನು ನೋಡಬಹುದು. ಯಾರನ್ನ ಪಾಪಿ ಅಂತ ಕರಿತಾಳೆ ಅಂತ ಅಂದರೆ ಇಲ್ಲಿ ಆಕೆ ಆ ಒಂದು ಕೌರವರನ್ನ ಪಾಪಿ ಅಂತ ಹೇಳ್ಬಿಟ್ಟು ಕರೆದಿದ್ದಾಳೆ. ದ್ರೌಪದಿಯು ಯಾರನ್ನ ನಾಯಿ ಅಂತ ಕರೀತಾಳೆ ಅಂದರೆ ಕೀಚಕನಿಗೆ ನಾಯಿ ಅಂತ ಕರೀತಾಳೆ. ಹಾಗೆ ದ್ರೌಪದಿಯು ಯಾವ ರೀತಿಯ ಅಪಮಾನಕ್ಕೆ ಒಳಗಾಗಿರ್ತಾಳೆ ಅಂತಂದರೆ ಮೊದಲನೆಯದಾಗಿ ಕೌರವರು ಆಕೆಯ ಎಲ್ಲರ ಎದುರಲ್ಲಿಯೇ ರಾಜಸಭೆಯಲ್ಲೇ ಎದುರಲ್ಲಿಯೇ ಆಕೆಯ ಮುಂದಲೆಯನ್ನು ಎಳ್ಕೊಂಡು ಬಂದಂಥದ್ದು ಕೌರವರು. ಹಾಗೆ ಅರಣ್ಯವಾಸದಲ್ಲಿದ್ದಾಗ ಸೈಂಧವನ್ನ ಅವನು ದ್ರೌಪದಿಯನ್ನು ಹೊತ್ಕೊಂಡು ಹೋದಂಥದ್ದು ಎರಡನೆಯದು. ಹಾಗೆ ಕೀಚಕನು ಆಕೆಯನ್ನು ಕಾಲಿನಿಂದ ಒದ್ದಂಥದ್ದು. ಈ 3 ಪ್ರಸಂಗಗಳು ಅವಳಿಗೆ ಅವಮಾನವನ್ನು ತಂದಿರುತ್ತೆ. ಮುಂದಿನದು ರಮಣ ಕೇಳುಳಿದವರು ತನ್ನನ್ನು ರಮಿಸುವರು ಮಾನಾರ್ಥವೆನೆ ನಿರ್ಗಮಿಸುವರು ನೀನಲ್ಲದುಳಿದವರು ಚಿತಬಾಹಿರರು ಮಮತೆಯಲ್ಲಿ ನೀನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಠಾರನ ಯಮನ ಕಾಣಿಸೆ ಕರುಣಿಸೆಂದಳು ಕಾಂತೆ ಕೈ ಮುಗಿದು ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡೋದಾದ್ರೆ
ಕೋಪಗೊಂಡಿರುವುದನ್ನು ನೋಡಿ, ಅಂದರೆ ಅವಳು ನಡೆದಂತಹ ಪ್ರಸಂಗಗಳನ್ನೆಲ್ಲ ಮತ್ತೊಮ್ಮೆ ಆ ಭೀಮನ ಎದುರಿಗೆ ದುಃಖದಿಂದ ಹೇಳಿಕೊಂಡಾಗ ಆ ಕೀಚಕನ ಬಗ್ಗೆ ಇರ್ಬೋದು, ಕೌರವರನ್ನು ಕುರಿತು, ಇವರು ಸೈಂಧವರು ಇವರೆಲ್ಲವನ್ನು ಕುರಿತು ಆಕೆ ಹೇಳುವಾಗ ಭೀಮನಿಗೆ ಅತ್ಯಂತ ಕೋಪದೃಪ್ತನಾಗಿರ್ತಾನೆ. ಆ ಒಂದು ಸಮಯದಲ್ಲಿಯೇ ದ್ರೌಪದಿ ಈ ರೀತಿಯಾಗಿ ಹೇಳ್ತಾಳೆ. ಕೋಪಗೊಂಡಿರುವುದನ್ನು ನೋಡಿ ದ್ರೌಪದಿಯು ತನ್ನ ಮಾತುಗಳನ್ನು ಈ ರೀತಿಯಾಗಿ ಮುಂದುವರಿಸ್ತಾಳೆ. ರಮಣನೇ ಕೇಳು, ಉಳಿದ ನಿನ್ನ ಸಹೋದರರು ನನ್ನೊಡನೆ ರಮಿಸಿ ಸಂತೋಷಿಸ್ತಾರೆ, ಆದರೆ ನನ್ನ ಮಾನವನ್ನ ಕಾಪಾಡುವಂತಹ ವಿಚಾರ ಬಂದಾಗ ಎಂತಲೋ ಹೋಗಿಬಿಡ್ತಾರೆ. ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ನನಗೆ ಪತಿಗಳನ್ನಿಸಲು ಸಾಧ್ಯವಿಲ್ಲ. ಅವರು ಯೋಗ್ಯರಲ್ಲ, ಅವರು ಇಲ್ಲ ಯೋಗ್ಯತೆಗೆ ಬಾಹಿರವಾದಂತಹವರು. ನೀವಾದರೂ ನನ್ನನ್ನು ನಿನ್ನವಳೆಂಬ ದೃಷ್ಟಿಯಿಂದ ನೋಡು. ಬುದ್ಧಿ ಮನಸ್ಸಿನ ಸಮತೆಯನ್ನು ಬಿಟ್ಬಿಟ್ಟು ನೀಚನಾದಂತಹ ಕೀಚಕನಿಗೆ ಯಮಲೋಕವನ್ನ ಕಾಣಿಸುವಂತಹ ಕರುಣೆ ತೋರಿಸು ಅಂತ ಹೇಳ್ಬಿಟ್ಟು ದ್ರೌಪದಿಯು ಭೀಮನಿಗೆ ಕೈ ಮುಗಿದು ಬೇಡ್ಕೊಳ್ತಾಳೆ. ಇರುವಂತಹ ಪ್ರಶ್ನೆಗಳನ್ನು ನೋಡೋಣ. ಪದ್ಯ ಭಾಗದಲ್ಲಿ ಮಾನಾರ್ಥವನ್ನೇ ನಿರ್ಗಮಿಸುವ ಆ ಉಳಿದವರು ಯಾರು ಅಂದರೆ ಅದು ಭೀಮನನ್ನು ಬಿಟ್ಟು ಉಳಿದ 4 ಜನ ಪಾಂಡವರು, ಅಂದರೆ ಧರ್ಮರಾಯ, ಅರ್ಜುನ, ನಕುಲ ಮತ್ತು ಸಹದೇವ. ನೀನೇ ಸೂಕ್ತನಾದವನು ಎಂದು ಯಾರನ್ನು ಕುರಿತು ಹೇಳಲಾಗಿದೆ ಅಂತಂದರೆ ಅದು ಭೀಮನನ್ನ. ದ್ರೌಪದಿ ಕೈ ಮುಗಿದು ಏನಂತ ಪ್ರಾರ್ಥಿಸ್ತಾಳೆ ಅಂತಂದರೆ, ನೀನಾದರೂ ಕೂಡ ನನ್ನನ್ನು ನಿನ್ನವಳು ಅಂತ ಅನ್ನುವಂತಹ ಒಂದು ದೃಷ್ಟಿಯಿಂದ ನನ್ನನ್ನು ನೋಡು. ಬುದ್ಧಿ ಮನಸ್ಸಿನ ಸಮತೆಯನ್ನು ಬಿಟ್ಬಿಟ್ಟು ಆ ನೀಚನಾದಂತಹ ಕೀಚಕನಿಗೆ ಯಮಲೋಕವನ್ನು ಕಾಣಿಸಿ ನನಗೆ ಕರುಣೆಯನ್ನು ತೋರಿಸು ಅಂತ ಹೇಳ್ಬಿಟ್ಟು ದ್ರೌಪದಿ ಭೀಮನಿಗೆ ಕೈ ಮುಗಿದು ಬೇಡ್ಕೊಳ್ತಾಳೆ. ಇನ್ನು ಮುಂದಿನ ಒಂದು ಪದ್ಯ ಪಗೆಯಂ ಬಾಲಕನೆಂಬರೆ ಅನ್ನುವಂಥದ್ದು. ಈ ಪದ್ಯವನ್ನು ಬರೆದಿರುವಂತಹವರು ಪುಲಿಗೆರೆ ಸೋಮನಾಥರು. ಹಾಗಿದ್ರೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂದಲರಿಯಲ್ ಸರ್ವಜ್ಞನಪ್ಪ ನರಂ ಪಲುವಂ ಪುಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡೋದಾದರೆ ಇದು ಒಂದು ಅತ್ಯಂತ ಜನಪ್ರಿಯವಾದಂತಹ ಒಂದು ಪದ್ಯವಾಗಿದೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಮನುಷ್ಯನ ತಿಳುವಳಿಕೆಯನ್ನು ಬಹು ಮೂಲಗಳಿಂದ ಪಡೆದಂತಹವನು ಸರ್ವಜ್ಞನೆನಿಸ್ತಾನೆ. ಅನೇಕ ತೊರೆಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರವಾಗ್ತದೆ. ಹಾಗೆ ಮನುಷ್ಯನ ಕೆಲವು ವಿಷಯಗಳನ್ನು ಅದನ್ನು ಚೆನ್ನಾಗಿ ಬಲ್ಲ ಪಂಡಿತರಿಂದಲೂ, ಕೆಲವನ್ನ ಶಾಸ್ತ್ರ ಗ್ರಂಥಗಳಿಂದಲೂ ಓದುವ ಮೂಲಕವೂ, ಇನ್ನು ಕೆಲವನ್ನ ಇತರರ ಆಚರಣೆಯ ಅನುಕರಣೆಯಿಂದಲೂ, ಕೆಲವನ್ನ ಸ್ವಬುದ್ಧಿಯಿಂದಲೂ, ಮತ್ತೆ ಕೆಲವನ್ನ ಸುಜನರ ಸಹವಾಸದಿಂದಲೂ ತಿಳಿದುಕೊಳ್ಳೋದರಿಂದ ಸರ್ವಜ್ಞತೆಯನ್ನು ಅಂದರೆ ಜ್ಞಾನವನ್ನು ಪಡ್ಕೊಳ್ತಾನೆ ಮನುಷ್ಯ ಸಾಧಿಸಬಹುದೆಂದು ಸೋಮನಾಥನು ಇಲ್ಲಿ ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಶಾಸ್ತ್ರಗಳನ್ನು ನಾವು ಯಾರಿಂದ ಕಲಿಬಹುದು ಅನ್ನೋವಂತಹ ಪ್ರಶ್ನೆಯನ್ನು ಕೇಳಿದರೆ, ಪಂಡಿತರಿಂದ ಶಾಸ್ತ್ರಗಳನ್ನು ಕಲಿಯಬಹುದು ಅಂತ. ಅನೇಕ ಹಳ್ಳಗಳು ಸೇರಿ ಏನಾಗುತ್ತವೆ ಅಂತ ಕೇಳಿದರೆ, ಇಲ್ಲಿ ಅನೇಕ ಹಳ್ಳಗಳು ಸೇರಿ ಸಮುದ್ರವಾಗುತ್ತವೆ. ಹಾಗೆ ನರನು ಸರ್ವಜ್ಞನಾಗಬೇಕಾದರೆ ಏನಾಗಬೇಕು ಅಂದರೆ, ಕೆಲವನ್ನ ಬಲ್ಲವರಿಂದ ಕಲ್ತ್ಕೋಬೇಕು, ಮತ್ತು ಕೆಲವನ್ನ ಶಾಸ್ತ್ರಗಳನ್ನು ಪಂಡಿತರಿಂದ ಕಲ್ತ್ಕೋಬೇಕು, ಇನ್ನೊಂದು ಅವರನ್ನು ಅನುಕರಣೆ ಮಾಡುವುದರಿಂದ ನೋಡಿಬಿಟ್ಟು ಕೂಡ ಅದನ್ನು ಕಲಿಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಮನುಷ್ಯನಾದಂತಹವನು ಸರ್ವಜ್ಞನಾಗಬಹುದು ಸುಜನರ ಸಹವಾಸವನ್ನು ಮಾಡುವುದರಿಂದ. ಹಾಗೆ ಕೆಲವರ ಒಳ್ಳೆಯ ಒಂದು ಆಚರಣೆಗಳನ್ನು ಅನುಕರಣೆಯನ್ನು ಮಾಡುವುದರಿಂದ, ಮತ್ತೆ ಕೆಲವನ್ನ ತಾವೇ ಸ್ವಬುದ್ಧಿಯಿಂದ ಸುಜನರ ಸಹವಾಸದಿಂದಲೂ ಕೂಡ ಸರ್ವಜ್ಞನಾಗಬಹುದು ಅಂತ ಹೇಳಿದ್ದಾರೆ. ಹಾಗೆ ಪಂಕಮೇಲ ತೊಳೆಯಲ್ ತಾಂ ಶುದ್ಧನೇನಪ್ಪನೆ ಕಡುಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿ ತಾಂ ಮೀಯದೆ ಗುಡ ಪಾನಂಗಳೊದ್ದೆ ಬೇವಿನ ಫಲಂ ಸ್ವಾದಪ್ಪುದೆ ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡೋದಾದರೆ,
ಮೇಲೆ ಕಾಣುವಂತಹ ತಳುಕು ಬಳಕೆಗಿಂತಲೂ ಕೂಡ ಒಳಗಿನ ಅಂತಹ ಸತ್ವಗುಣ ಮುಖ್ಯ ಅಂತ ಹೇಳ್ಬಿಟ್ಟು ಕವಿ ಇಲ್ಲಿ ಹೇಳ್ತಾರೆ. ಹೊಟ್ಟೆಯಲ್ಲಿ ಕಲ್ಮಶವನ್ನು ತುಂಬ್ಕೊಂಡ್ಬಿಟ್ಟು ಮೇಲೆ ಆ ಒಂದು ದೇಹವನ್ನು ತೊಳೆದ ಮಾತ್ರಕ್ಕೆ ಅದು ಪರಿಶುದ್ಧ ಆಗೋದಿಲ್ಲ. ವಿಪರೀತವಾದಂತಹ ಕೆಟ್ಟ ಕೆಲಸಗಳನ್ನು ಮಾಡಿ ಪಾಪಗಳಲ್ಲಿ ತೊಡಗಿರುವಂತಹವನು ಅನೇಕ ತೀರ್ಥ ಸ್ನಾನಗಳನ್ನು ಮಾಡಿದರೆ ಶುದ್ಧನಾಗಲು ಸಾಧ್ಯವಿಲ್ಲ. ಹಾಗೆ ಕಾಗೆಗಳ ಗುಂಪು ಸ್ನಾನ ಮಾಡುವುದಿಲ್ಲವೇ? ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿಟ್ಟರೆ ಅದರ ಕಹಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕಹಿ ಹೋಗಿ ಸಿಹಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಜವಾದ ಮಡಿ ಅಂತಂದರೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡಿರೋದು. ಹೊರನೋಟಕ್ಕೆ ಶುಚಿಯಾಗಿರುವುದರಿಂದ ಯಾವ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಕವಿ ಹಲವಾರು ಉದಾಹರಣೆಗಳ ಮೂಲಕ ಹೇಳಿರುವಂತಹದ್ದನ್ನು ನೋಡಬಹುದು. ಈ ಒಂದು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಹೊಟ್ಟೆಯಲ್ಲಿ ಏನು ತುಂಬಿದೆ ಅಂದರೆ ಕಲ್ಮಶ. ಏನನ್ನು ಬೆಲ್ಲದಲ್ಲಿ ಅದ್ದಿದರೆ ರುಚಿ ಆಗುವುದಿಲ್ಲ ಅಂದರೆ ಒಂದು ಬೇವಿನ ಬೀಜವನ್ನು. ಹಾಗೆ ಮಡಿಯೇ ನಿರ್ಮಲ ಚಿತ್ತ ಎಂಬುದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ಬಾಹ್ಯ ಶುದ್ಧಿಗಿಂತ ಶುದ್ಧಿ ಮುಖ್ಯ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳಿರುವಂತಹದ್ದನ್ನು ನೋಡಬಹುದು. ಹಾಗೆ ಚಿಗುರೆಂದುಂ ಮೇಲೆ ಬೇವು ಸ್ವಾದಹುದೇ ಚಿಕ್ಕದೆಂದಳ್ಕೆರಿಂ ತಗೆಯಲ್ ಕಚ್ಚದೆ ಪಾಲನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದ ಓವರೇ ಪಗೆಯಂ ಬಾಲಕನೆಂಬರೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡೋದ ಹುಡುಗ ಅವನು ನಮಗೇನು ಮಾಡೋದಿಲ್ಲ ಅನ್ನುವಂಥದ್ದು ಶತ್ರುವಾದವನು, ಅವನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಎಂದಿಗೂ ಕೂಡ ಅಲಕ್ಷ್ಯ ಮಾಡಬಾರ್ದು. ದುಷ್ಟರನ್ನು ಅವನ ದುಷ್ಟಗುಣದ ಕಾರಣದಿಂದ ದೂರವಿರಬೇಕು ಅಂತ ಕವಿ ಸೋಮನಾಥರು ಹೇಳ್ತಾರೆ. ಬೇವಿನ ಎಲೆಯನ್ನು ಚಿಗುರನ್ನು ಅದನ್ನು ತಿಂದರೆ ಅದು ಚಿಗುರಾಗಿದೆ ಅಂತ ಅದು ತಿಂದರೆ ಅದು ಸಿಹಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಚೀಲನ ಚಿಕ್ಕದು ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಹಿಡ್ಕೊಂಡ್ರೆ ಅದು ಕಚ್ಚದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹಾವಿಗೆ ಹಾಲನ್ನು ಕುಡಿಸಿ ಪೋಷಿಸಿದ್ರೂ ಕೂಡ ಅದು ನಮಗೆ ವಿಶ್ವಾಸವನ್ನು ತೋರಿಸೋದಿಲ್ಲ. ಸಾಕುವಂತಹ ಅಪೇಕ್ಷೆಯಿಂದ ಯಾರಾದರೂ ಗೂಬೆ ಮರಿಯನ್ನು ಅಕ್ಕರೆಯಿಂದ ಸಾಕಲಿಕ್ಕೆ ಸಾಧ್ಯನಾ? ಅದೇ ರೀತಿ ಶತ್ರುವನ್ನು ಕೂಡ ಬಾಲಕ ಅಂತ ಹೇಳ್ಬಿಟ್ಟು ಅಲಕ್ಷ್ಯ ಮಾಡಬಾರ್ದು ಅನ್ನುವಂತಹದ್ದನ್ನು ಇಲ್ಲಿ ಶತ್ರುಗಳ ವಿಚಾರವನ್ನು ಕುರಿತು ಎಚ್ಚರಿಕೆಯಿಂದ ಇರಬೇಕು ಅಂತ ಕವಿ ಹೇಳ್ತಾರೆ. ಯಾವುದು ವಿಶ್ವಾಸಿಯಲ್ಲ ಅಂದರೆ ಹಾವು. ಚೇಳು ಚಿಕ್ಕದು ಒಂದು ಅಕ್ಕರೆಯನ್ನು ತೋಡಿದರೆ ಅದು ಏನು ಮಾಡ್ತದೆ ಅಂದರೆ ಅದು ಕುಟುಕುತ್ತದೆ. ಪಗೆಯಂ ಬಾಲಕನೆಂಬರೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಕೇಳಿದರೆ, ಅಂದರೆ ಶತ್ರುವನ್ನು ಬಾಲಕ ಅಂತ ಹೇಳ್ಬಿಟ್ಟು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂಥದ್ದನ್ನು ಹಲವಾರು ಉದಾಹರಣೆಗಳ ಮೂಲಕ ಕೊಟ್ಟಿರುವಂಥದ್ದನ್ನೇ ನಾವು ಬರಿಬೇಕಾಗುತ್ತೆ. ಹಾಗೆ ಮುಂದಿನದು ಉಣದಿರ್ಪದನ ಮಿರ್ದೊಡೇನು ಸುತನಿರ್ದೇಂ ಉಪ್ಪಿನಲ್ಲಾಗದ ಒಣಗಲ್ಪಯ್ಯರ್ಗೆ ಬಾರದಿರ್ದ ಮಳೆ ತಾಂ ಬಂದೇನಾಪತ್ತಿನೋಳ್ ಮಣಿದುಂ ನೋಡದ ಬಂಧುವೇದ ಕೆಣಿಸಲ್ ಕಾಲೋಚಿತ್ತ ಕೈದಿರಾ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡೋದಾದರೆ, ಅಗತ್ಯ ಬಿದ್ದಾಗ ಸಕಾಲದಲ್ಲಿ ಪ್ರಯೋಜನಕ್ಕೆ ಬಾರದಂತಹ ವಸ್ತುವೇ ಆಗ್ಬೋದು ಅಥವಾ ಸಂಗತಿನೇ ಆಗ್ಬೋದು, ವ್ಯಕ್ತಿಗಳಿಂದ ಯಾವ ಉಪಯೋಗವೂ ಇಲ್ಲ ಅಂತ ಹೇಳ್ಬಿಟ್ಟು ಸೋಮೇಶ್ವರರು ಹಲವಾರು ಉದಾಹರಣೆಗಳ ಮೂಲಕ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಹಣವಿರುವುದು ಉಪಯೋಗಿಸುವುದಕ್ಕೆ ಅಂತ. ಆದರೆ ಉಪಯೋಗಕ್ಕೆ ಬಾರದೇ ಇರುವಂತಹ ಹಣ ಅಥವಾ ಧನ ಇಂದ ಯಾವುದೇ ಲಾಭವಿಲ್ಲ. ಅಂತೆಯೇ ಮಗ ಮುಪ್ಪಿನಲ್ಲಿ ತಂದೆ ತಾಯಿಯನ್ನು ಸಲಹಬೇಕು ಅಥವಾ ಸಲಹದೇ ಇದ್ದರೆ ಆಗ ಮಗನಿದ್ರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಮಳೆ ಸಕಾಲದಲ್ಲಿ ಬಂದರೆ ಮಾತ್ರ ಪ್ರಯೋಜನ ಇರುತ್ತೆ ಹೊರತು, ಪೈರು ಒಣಗ್ತಾ ಇರುವಾಗ ಮಳೆ ಬಂದರೆ ಅದು ಉಪಯೋಗಕ್ಕೆ ಬರುತ್ತೆ ಹೊರತು ನಂತರ ಸಂಪೂರ್ಣವಾಗಿ ಒಣಗಿ ಹೋದ ನಂತರ ಮಳೆ ಬಂದರೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಹೀಗೆ ಕಷ್ಟ ಕಾಲದಲ್ಲಿ ಬಂದು ವಿಚಾರಿಸಿಕೊಳ್ಳದೇ ಇರುವಂತಹವನು ನಿಜವಾದಂತಹ ನೆಂಟನಲ್ಲ. ಕಷ್ಟಕ್ಕೆ ಯಾರು ಒದಗಿ ಬರ್ತಾರಲ್ಲ ಅವರೇ ನಿಜವಾದಂತಹ ನೆಂಟ ಅಂತ ಹೇಳ್ತಾರೆ. ಹಾಗೆ ಕಷ್ಟ ಕಾಲದಲ್ಲಿ ಒದಗಿದಂತಹ ಹುಲ್ಲು ಕಡ್ಡಿಯ ಒಂದು ಸಹಾಯವೂ ಕೂಡ ಅದು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೋಮೇಶ್ವರರವರು
ಪುಲಿಗೆರೆ ಸೋಮನಾಥ ಅವರು ಹೇಳಿರುವಂತಹದ್ದನ್ನು ಪದ್ಯದ ಕವಿಯ ಅಂಕಿತ ಯಾವುದು ಅಂತ ಕೇಳಿದರೆ ಅದು ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಬೆಳಗ್ಗೆ ಮಳೆ ಯಾವಾಗ ಬೇಕು ಅಂದರೆ ಇನ್ನೇನು ಪೈರು ಒಣಗ್ತಾ ಇದೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಮಳೆ ಬೇಕಾಗುತ್ತೆ. ಸಮಯಕ್ಕೆ ಒದಗುವ ಸಣ್ಣ ಸಹಾಯವೇ ಬಹುದೊಡ್ಡ ಸಹಾಯ ಎಂಬ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿದರೆ, ಅಂದರೆ ಕಷ್ಟ ಕಾಲದಲ್ಲಿ ಆದಂತಹ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯವೂ ಕೂಡ ಅದು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ಇಲ್ಲಿ ಸೋಮೇಶ್ವರ ಅವರು, ಪುಲಿಗೆರೆ ಸೋಮನಾಥ ಅವರು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಪದ್ಯದ ಅರ್ಥವನ್ನು ನೋಡೋದಾದರೆ, ಮುಂಬೈ ನಗರದಲ್ಲಿ ಹುಟ್ಟಿ ಬೆಳೆದಂತಹ ಮಗುವು ಕಲಿತಿದ್ದಾದರೂ ಏನನ್ನ ಅಂತ ಪ್ರಶ್ನಿಸ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಕವಿ ಈ ಭಾಗದಲ್ಲಿ ಉತ್ತರಿಸುವಂತಹ ಯತ್ನ ಮಾಡ್ತಾರೆ. ತಂದೆ, ತಾಯಿ, ಗುರು ಹಿರಿಯರಿಂದ ನೈತಿಕ ಮೌಲ್ಯಗಳನ್ನು, ಉತ್ತಮ ಸಂಸ್ಕಾರವನ್ನು ಕಲಿಯುವಂತಹ ಅವಕಾಶವೇ ಇರಲಿಲ್ಲ. ಪ್ರಕೃತಿಯೊಂದೊದಗಿದ ಒಡನಾಟವಂತೂ ದೂರದ ಮಾತು. ಶಾಲೆ ಕಾಲೇಜುಗಳಲ್ಲಿ ತಲೆಗೆ ತುರುಕಿದಂತಹ ಯಾಂತ್ರಿಕ ಪಾಠಗಳು, ದಾರಿ ಬದಿಯಲ್ಲಿರುವಂತಹ ಪೋಸ್ಟರ್ಗಳಲ್ಲಿ ಕಾಣ ಬರುವುದನ್ನೇ, ರೇಡಿಯೋದಲ್ಲಿ ಬರುವಂತಹ ಜಾಹೀರಾತುಗಳನ್ನೇ ಕಲಿತು ಮಗು ಬೆಳೆಯಬೇಕಾಗಿದೆ. ಮಗು ತಾನಾಗೇ ಕಲಿತಿರುವಂಥದ್ದು ಶೂನ್ಯ. ತಾನಾಗಿಯೇ ಕಲಿತಿರುವಂಥದ್ದು ಒಂದೇ ಒಂದು, ಅದೆಂದರೆ ಬಸ್ ಸ್ಟಾಪಿನಲ್ಲಿ ನಿಂತಿರುವಂತಹ ಹುಡುಗಿಯರನ್ನು ನೋಡುವುದು. ಇದನ್ನು ಮಾತ್ರ ಯಾರೂ ಕಲಿಸದೆಯೇ ಮಗು ಕಲಿತುಕೊಂಡು ಬಿಡ್ತದೆ ಅಂತ ಹೇಳ್ಬಿಟ್ಟು ಕವಿ ಒಂದು ವಿನೋದದಿಂದ ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. G.S. ಶಿವರುದ್ರಪ್ಪನವರ ಮಗು ತಾನಾಗಿ ಕಲಿತದ್ದು ಏನಂದರೆ, ಬಸ್ ಸ್ಟಾಪಿನಲ್ಲಿ ನಿಂತಹ ಹುಡುಗಿಯರ ಕಡೆಗೆ ನೋಡುವಂತಹದ್ದನ್ನು. ದಾರಿ ಬದಿ ಬೇಡವೆಂದು ತಲೆಗೆ ತಿರುಕುವುದು ಯಾವುದು ಅಂತಂದರೆ ಅದು ಜಾಹೀರಾತುಗಳು. ಮಗು ಕಲಿತದ್ದು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಈ ಒಂದು ಪದ್ಯದ ಅರ್ಥವನ್ನು ಬರೀಬೇಕಾಗತ್ತೆ. ಅಂದರೆ ಮುಂಬೈ ನಗರದಲ್ಲಿ ಯಾವ ರೀತಿಯಾಗಿ ಮಗು ಹುಟ್ಟಿದೆ, ಹಾಗೆ ಅದು ಕಲಿತದ್ದನ್ನೇ ಏನನ್ನ, ಯಾವ್ಯಾವ ಸಂಸ್ಕಾರ ಮೌಲ್ಯಗಳನ್ನು ಕಲಿಯುತ್ತೆ ಅನ್ನುವಂಥದ್ದನ್ನು ಬರೀಬೇಕಾಗುತ್ತೆ. ಮುಂದಿನದು, ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಟ್ರೈನ್ಗಳಲ್ಲಿ, ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು, ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೈಪ್ ಸಿರಪ್ಪು, ಹಾರ್ಲಿಕ್ಸು ಇತ್ಯಾದಿ. ಕಲಿತದ್ದು ಕ್ಯೂನಲ್ಲಿ ನಿಲ್ಲು, ಫುಟ್ಪಾತಿನಲ್ಲಿ ಸಂಚರಿಸು, ಹಾಗೆ ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ ಬೇರೂರು ಹೀರು ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡೋದಾದ್ರೆ ಒಂದು ಜೀವನ ಚಿತ್ರಣವನ್ನು ಇಲ್ಲಿ ಕವಿ ಕೊಡ್ತಾ ಹೋಗ್ತಾರೆ. ಮಗು ಹುಟ್ಟಿದ್ದು ಎಲ್ಲಿ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಅದು ಆಸ್ಪತ್ರೆಯಲ್ಲಿ, ಇನ್ನು ಬೆಳೆದದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆ ಬಂದಾಗ ಬಸ್ಸು, ಟ್ರಾಮು, ಕಾರು, ಟ್ಯಾಕ್ಸಿ, ಟ್ರೈನ್ಗಳಲ್ಲಿ. ಇನ್ನು ಏನನ್ನು ಕುಡಿದು ಮಗು ಬೆಳೀತತೆ ಅಂದರೆ ಕಾಣದೆಮ್ಮೆಯ ಕೆಚ್ಚಲು ಹಾಲು. ಅದು ಯಾವ ರೀತಿಯಾಗಿ ಅಂದರೆ ಬಾಟಲಿಯಲ್ಲಿ ಕರೆದು ಕಳಿಸಿರುವಂತಹ ಒಂದು ಹಾಲನ್ನು ಕುಡಿಯುತ್ತೆ. ಹಾಗೆ ಗ್ರೈಪ್ ಸಿರಪ್ಪು, ಹೊಟ್ಟೆ ನೋವು ಬಂದಾಗ ಗ್ರೈಪ್ ಸಿರಪ್ಪು ಜೊತೆಯಲ್ಲಿ ಹಾರ್ಲಿಕ್ಸು ಇಂಥದ್ದನ್ನೆಲ್ಲ ಅದು ಕುಡಿದು ಬೆಳೀತಾ ಇದೆ. ಇನ್ನು ಏನನ್ನು ಕಲಿಯುತ್ತೆ ಅಂತ ಅಂದರೆ ಒಂದು ಮುಂಬೈಯ ಒಂದು ನಗರದಲ್ಲಿ ಎಲ್ಲದಕ್ಕೂ ಕೂಡ ಕ್ಯೂ ನಿಲ್ಲುವಂತಹದ್ದು, ಹಾಗೆ ಫುಟ್ಪಾತಿನಲ್ಲಿ ಸಂಚರಿಸುವಂತಹದ್ದು, ಹಾಗೆ ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ಓಡುವಂಥದ್ದು, ಎಲ್ಲಿಯೂ ನಿಲ್ಲದೆ ಹೇಗೋ ಅವರಿವರನ್ನು ತಳ್ಳಿಯಾದರೂ ಕೂಡ ಮುನ್ನುಗ್ಗಲು, ಅಂದರೆ ಹೇಗಾದರೂ ಸರಿ, ಅಂದರೆ ಬೇರೆಯವರಿಗೆ ತೊಂದರೆ ಆದರೂ ಪರವಾಗಿಲ್ಲ, ತಾನು ಮಾತ್ರ ಮುನ್ನುಗ್ಗುವಂತಹದ್ದನ್ನು ಆ ಒಂದು ನಗರ ಜೀವನ ಕಲಿಸುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳಬಹುದಾಗಿದೆ. ಮಗು ಹುಟ್ಟಿದ್ದು ಎಲ್ಲಿ ಅಂದರೆ ಅದು ಆಸ್ಪತ್ರೆಯಲ್ಲಿ. ಮಗು ಎಲ್ಲಿ ಸಂಚರಿಸಬೇಕು, ಫುಟ್ಪಾತಿನಲ್ಲಿ ಸಂಚರಿಸಬೇಕು. ಹೇಗೋ ಅವರಿವರ ತಳ್ಳಿ ಈ ಸಾಲನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಅಂದರೆ ಮಗು ಹೇಗಾದರೂ ಪರವಾಗಿಲ್ಲ, ಮತ್ತೊಬ್ಬರನ್ನು ತಪ್ಪಿಯಾದರೂ ಪರವಾಗಿಲ್ಲ, ತಾನು ಮಾತ್ರ ಮುಂದೆ ಹೋಗಬೇಕು ಅನ್ನುವಂಥದ್ದು, ಅಂದರೆ ಜೀವನದಲ್ಲಿ ಮುಂದೆ ಸಾಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾರೆ. ಹಾಗೆ ಮುಂದಿನದು, ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು, ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು
ಕುಳಿತು ಕೆಮ್ಮುವಂತಹ ಪ್ರಾಣಿ ಅನ್ನುವಂಥದ್ದು. ಈ ಒಂದು ಪದ್ಯದ ಅರ್ಥವನ್ನು ನೋಡೋದಾದರೆ, ನಗರದ ಕೃತಕ ವಾತಾವರಣದಲ್ಲಿ ಬೆಳೆಯುವಂತಹ ಮಗುವಿಗೆ ತಾಯಿ ಅಂದರೆ ನೆನಪಿಗೆ ಬರುವಂತಹದ್ದು ಅವಳು ತುತ್ತು ತಿನ್ನಿಸುವಂತಹ ಜೋಗುಳ ಹಾಡು. ಆದರೆ ಚಂದ್ರಮಾಮನನ್ನು ತೋರಿದಂತಹ ಅಕ್ಕರೆಯ ವಾತ್ಸಲ್ಯದ ಚಿತ್ರಣಗಳಲ್ಲ, ಬದಲಿಗೆ ಎತ್ತ ತಪ್ಪಿಗೆ ಯಾಂತ್ರಿಕವಾಗಿ ತನ್ನ ಕರ್ತವ್ಯವನ್ನ ತೋರಿಸುವಂತವಳು. ಅವಳು ತಾನು ಏನು ಮಾಡಿಯಾಳು, ಅವರ ಮನೆ ಇರುವುದೇ ತೀರಾ ಪುಟ್ಟದಾಗಿ ಇರ್ತದೆ. ಅದು 1 ಇಂಚು ಕೋಣೆಯಿಂದಲೇ ಹೊರ ಜಗತ್ತನ್ನು ಪರಿಚಯಿಸ್ತಾಳೆ. ಸಾವಿರಾರು ವಾಹನಗಳು ರಭಸವಾಗಿ ಓಡಾಡ್ತಿರ್ತವೆ. ಆ ಒಂದು ರಸ್ತೆ ಬದಿಯಲ್ಲಿಯೇ ಮಗುವಿನ ಕೈ ಹಿಡ್ಕೊಂಡ್ಬಿಟ್ಟು ನಡೆಯುವುದನ್ನು ಕಲಿಸ್ತಾಳೆ. ಏಳು ಬೀಳುಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾಳೆ. ಅಸಹಾಯಕಳಾದಂತಹ ತಾಯಿಯಿಂದ ಇಷ್ಟನ್ನು ಮಾತ್ರವೇ ಮಾಡಲು ಸಾಧ್ಯ ಆಗ್ತದೆ. ಇನ್ನು ತಂದೆ ಅಂದರೆ ಮಗುವಿಗೆ ಯಾವ ಸಂಗತಿಯೂ ನೆನಪಿಗೆ ಬರ್ತಾ ಇಲ್ಲ. ಮಗು ಆತನನ್ನು ನೋಡುವುದೇ ಅಪರೂಪ. ಮಗು ಬೆಳಿಗ್ಗೆ ಏಳುವ ಮೊದಲೇ ಆತ ಕೆಲ್ಸಕ್ಕೆ ಹೋಗಿರ್ತಾನೆ. ರಾತ್ರಿ ಆತ ಮನೆಗೆ ಹಿಂತಿರುಗುವಷ್ಟರಲ್ಲಿಯೇ ಮಗು ಮಲಗಿರ್ತದೆ. ಹೀಗಾಗಿ ಅಪ್ಪ ದಿನನಿತ್ಯ ಕಾಣಿಸಿಕೊಳ್ಳುವುದೇ ಇಲ್ಲ. ಮಗು ಅಪ್ಪನನ್ನ ನೋಡುವುದು ರಜಾ ದಿನಗಳಲ್ಲಿ ಅದು ಯಾವ ರೀತಿಯಾಗಿ ಅಂದರೆ ಕುಳಿತು ಕೆಮ್ಮುವಂತಹ ಪ್ರಾಣಿಯಾಗಿ ಮಾತ್ರ. ಉಳಿದಂತಹ ಅಪ್ಪನ ಪ್ರೀತಿ ವಾತ್ಸಲ್ಯಗಳ ಅನುಭವಗಳ ನೆನಪುಗಳೇ ಇರಲಿಲ್ಲ. ಎತ್ತ ತಂದೆ ತಾಯಿಗಳೊಂದಿಗೆ ಮಗುವಿನ ಕೃತಕ ಸಂಬಂಧವನ್ನು ಕವಿತೆಯ ಈ ಭಾಗದಲ್ಲಿ ಅತ್ಯಂತ ಸೊಗಸಾಗಿ ಹೇಳಿರುವಂತಹದ್ದನ್ನು ನೋಡಬಹುದು. ಹಾಗೆ ಪ್ರಶ್ನೆ, ತಾಯಿಯ ವರಲೋಕವನ್ನ ಎಲ್ಲಿ ಪರಿಚಯಿಸ್ತಾಳೆ ಅಂದರೆ 1 ಇಂಚು ಕೋಣೆಯಲ್ಲಿ ಅಂತ ಅರ್ಥ. ಹಾಗೆ ಮುಂದಿನದು, 1000 ಗಾಲಿ ಹೊರಳುವ ರಸ್ತೆಯಂಚಲ್ಲಿ ಕೈ ಹಿಡಿದು ನಡೆಸಿದವಳು ಯಾರು ಅಂದರೆ ಅದು ತಾಯಿ. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ ಅಂತಂದರೆ, ಕುಳಿತು ಕೆಮ್ಮುವಂತಹ ಪ್ರಾಣಿಯಾಗಿ, ಯಾವುದೇ ಪ್ರೀತಿ ವಾತ್ಸಲ್ಯಗಳ ಅನುಭವವೇ ಇಲ್ಲದೆ ಇರುವಂತಹ ಒಂದು ತಂದೆಯನ್ನ ಅಂದರೆ ಕೃತಕವಾದಂತಹ ಒಂದು ಸ್ಥಿತಿಯನ್ನ ಇಲ್ಲಿ ಹೇಳಲಾಗುತ್ತೆ. ಮುಂದಿನದು, ಈ ಲಕ್ಷಧಾರಿಗಳ ಚದುರಂಗದಾಟದಲ್ಲಿ ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಏಳುವುದು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನೋ ಬಸ್ಸನ್ನೋ ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರಪ್ಪೆಯ ಮೇಲೆ 10 ಮಣ ಆಯಾಸನ್ನು ಹೊತ್ತು 11 ಗಂಟೆ ಒಡೆವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿ ಉಜ್ಜುವ ಕನಸು ಬಂಡಿಯ ಕೆಳಗೆ ಹಾಸು ಗಂಬಿಯ ಹಾಗೆ ತತ್ತರಿಸುತ್ತ ಮಲಗುವುದು ಅಂತ ಹೇಳಿದರೆ, ಅಂದರೆ ಅಲ್ಲಿಯ ನಗರ ಜೀವನ ಹೇಗಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಮುಂಬೈ ನಗರದ ಜೀವನವೆಂದರೆ ಒಂದಲ್ಲ ಎರಡಲ್ಲ ಲಕ್ಷ ದಾರಿಗಳ ಚದುರಂಗದಾಟ. ಇಲ್ಲಿ ಯಾರ್ದೋ ಕೈಗೊಂಬೆಯಾಗಿ ಜೀವಿಸಬೇಕು. ಬೆಳಿಗ್ಗೆ ಎದ್ರೆ ಮೈಗೆ ಬಟ್ಟೆಯನ್ನು ನಿಧಾನಕ್ಕೆ ಹಾಕಿಕೊಳ್ಳಲು ಕೂಡ ಪುರ್ಸೊತ್ತಿಲ್ಲದಂತಹ ಸಮಯ. ಬಟ್ಟೆಗೆ ಮೈಯನ್ನು ತುರುಕಿ ಓಡಬೇಕು. ಅದು ಹೇಗೆ ಅಂದರೆ, ರೈಲನ್ನೋ ಬಸ್ಸಿನಲ್ಲೋ ಹೋಗಿ ಕೆಲಸ ಮಾಡುವಂತಹ ಜಾಗಕ್ಕೆ ತಲುಪಬೇಕು. ಕೆಲಸ ಮುಗಿದ ಮೇಲೆ ಆಯಾಸದಿಂದ ಮತ್ತೆ ಮನಸ್ಸೇರುವಷ್ಟರಲ್ಲಿ ರಾತ್ರಿ 11 ಗಂಟೆ ಆಗಿರುತ್ತೆ. ಯಾರೊಡನೆಯೋ ಸ್ನೇಹದಿಂದ 4 ಮಾತಾಡಲು ಸಮಯವಿಲ್ಲ. ಮನೆಗೆ ಬಂದು ಕಾದು ಕಾದು ತೂಕಡಿಸಿ ಮಲಗಿದ ಹೆಂಡತಿಯನ್ನು ಎಚ್ಚರಿಸಿ ಆಕೆ ಬಡಿಸಿದ ತಂಗಳನ್ನು ಉಂಡು ಬಾಡಿಗೆಯ ಮನೆಯ ಸೂರಿನಡಿ ಮತ್ತೆ ಮರುದಿನದ ಮಾಮೂಲಿ ದಿನಚರಿಯನ್ನು ನೆನೆದು ತತ್ತರಿಸ್ತಾ ಮಲಗುವಂಥದ್ದು. ಇದಿಷ್ಟೇ ಬದುಕು. ಮನರಂಜನೆಗಾಗಿ ಮಡದಿ ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತಾಡಿ ಕಾಲ ಕಳೆಯಲಾಗಲಿ ಸಮಯವಿಲ್ಲದೆ ಇರುವಂಥದ್ದು. ನಗರ ಜೀವನವೆಂದರೆ ಯಾಂತ್ರಿಕ ಬದುಕಿನ ಒಂದು ಕ್ರಮ ಮಾತ್ರವೇ ಅಂತ ಹೇಳ್ಬಿಟ್ಟು ಕವಿ ಈ ಒಂದು ಪದ್ಯದಲ್ಲಿ ಹೇಳ್ತಾರೆ. ಮುಂಬೈ ನೆಪ ಮಾತ್ರ. ಮಹಾನಗರಗಳ ಹಣೆ ಬರಹ ಇದೇ ರೀತಿಯಲ್ಲಿರುವುದನ್ನು ನಾವು ಗಮನಿಸಬಹುದಾಗಿದೆ. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಲಕ್ಷ ದಾರಿಗಳ ಚದುರಂಗದ ಆಟ ಯಾವುದು ಅಂದರೆ ಅದು ಜೀವನ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಅಂತಂದರೆ, ಹಲವಾರು ಆಸೆಯನ್ನು ಹೊತ್ತು ಬಾಡಿಗೆಯ ಮನೆಯಲ್ಲಿ ನಿದ್ರಿಸುವಂಥದ್ದು ಅಂತ ಅರ್ಥ. ಮಹಾನಗರದ ಅವಸರದ ಜೀವನದ ಶೈಲಿಗೆ 2 ಉದಾಹರಣೆ ಕೊಡಿ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಅವಸರದಲ್ಲಿ ಬಟ್ಟೆಯನ್ನು ತುರುಕಿ ಓಡುವಂತಹದ್ದು. ಹಾಗೆ ಮತ್ತೊಂದು ಉದಾಹರಣೆಯನ್ನು ನೋಡೋದಾದರೆ, 11 ನಂತರ ಬಂದು ಮಲಗಿದಂತಹ ಹೆಂಡತಿಯನ್ನು ಎಚ್ಚರಿಸಿ
ತಂಗಳನ್ನವನ್ನು ಉಣ್ಣುವಂತಹದ್ದು. ಇಷ್ಟು ನಿಮ್ಮ ಒಂದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಕೇಳಬಹುದಾದಂತಹ ಅದು ಪ್ರಶ್ನೆ ಸಂಖ್ಯೆ 40ಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಒಂದು ಪದ್ಯಗಳ ಒಂದು ಪ್ರಶ್ನೆಗಳಾಗಿತ್ತು. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಿದರೆ ಸುಲಭವಾಗಿ ನೀವು ಅಂಕಗಳನ್ನು ಪಡಿಬಹುದು. 4 ಅಂಕಗಳು ಇರುತ್ತೆ ಈ ಒಂದು ಪ್ರಶ್ನೆಗೆ. ಇವುಗಳನ್ನು ಕೊಟ್ಟಿರುವಂಥವುಗಳನ್ನೇ ಸರಿಯಾಗಿ ನೀವು ಗಮನಿಸಿ ಓದಿದರೆ ಸಂಪೂರ್ಣವಾದ 4 ಅಂಕಗಳು ನಿಮ್ಮದಾಗುತ್ತೆ. ಧನ್ಯವಾದಗಳು.